ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ನಮ್ಮ ಮೊಬೈಲ್ನಲ್ಲೇ EEDS ನಲ್ಲಿ ಹೇಗೆ ಹಬ್ಬದ ಮುಂಗಡ ಅರ್ಜಿಯನ್ನು ಹಾಕ್ಬೋದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ನಲ್ಲೇ, ನಿಮ್ಮ ಕೈಯಲ್ಲೇ, ನಿಮ್ಮ ಅಂಗೈನಲ್ಲೇ ಇರ್ತಕ್ಕಂತಹ ಮೊಬೈಲ್ನಿಂದಲೇ ನೀವು EEDS ನಲ್ಲಿ ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಬನ್ನಿ ಹಾಗಾದರೆ ಹೇಗೆ ಅಪ್ಲಿಕೇಶನನ್ನು ಆನ್ಲೈನ್ನಲ್ಲಿ ಹಬ್ಬದ ಮುಂಗಡಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಅಲ್ಲಿ EEDS ಅಂತ ಟೈಪ್ ಮಾಡಿ. EEDS ಅಂತ ಟೈಪ್ ಮಾಡಿದಾಗ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. EEDS ಲಾಗಿನ್ ಅಂತ ಬರುತ್ತೆ. ಈ ಥರ EEDS ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಿದಾಗ ಮತ್ತೊಂದು ನಮಗೆ ಈ ಥರದ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಈ ಇಂಟರ್ಫೇಸ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಂಪ್ಲಾಯ್ ಡಾಟಾ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇಲ್ಲಿ ನಾವು EEDSಗೆ ಸಂಬಂಧಪಟ್ಟಂತೆ ಯಾವುದೇ ಅರ್ಜಿಯನ್ನು, ಗಳಿಕೆ ಅರ್ಜಿ, ನಗದೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಇದೇ ವೆಬ್ಸೈಟು, ಮತ್ತು ಹಬ್ಬದ ಮುಂಗಡಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಇದೇ ಒಂದು ವೆಬ್ಸೈಟ್ನಲ್ಲೇ ಹಾಕ್ತೀವಿ. ಮತ್ತು GFF ಲೋನ್ಗೆ ಸಂಬಂಧಪಟ್ಟಂತೆ ಇದೇ ಒಂದು ವೆಬ್ಸೈಟ್ನಲ್ಲೇ ನಾವು ಅಪ್ಲೈಯನ್ನು ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಈಗ ನಾವು ಹಬ್ಬದ ಮುಂಗಡಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇಲ್ಲಿ ಎಂಪ್ಲಾಯ್ ಅಂತ ಇದೆಯಲ್ಲ, ಇದನ್ನು ಟಚ್ ಮಾಡಬೇಕು. ಪಾಸ್ವರ್ಡ್ ಗೊತ್ತಿಲ್ಲ ಅನ್ನೋದಾದರೆ ನಿಮಗೆ ಇಲ್ಲಿ ಕೆಳಭಾಗದಲ್ಲಿ ಕಾಣಿಸುತ್ತೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕಾಣುತ್ತೆ. ಈ ಒಂದು ಆಪ್ಷನನ್ನು ಟಚ್ ಮಾಡಿ. ಈ ಒಂದು ಆಪ್ಷನನ್ನು ಟಚ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ನೀವೇನು ಮಾಡ್ತಾಯಿದ್ರಿ, ನಿಮ್ಮ KZD ನಂಬರ್ ಎಂಟ್ರಿ ಮಾಡಿ. ಅದಾದಮೇಲೆ ನಿಮ್ಮ ಏನು ಮೊಬೈಲ್ ಇರುತ್ತೆ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಮೊಬೈಲ್ ನಂಬರ್ ಯಾವ ನಂಬರ್ಗೆ ಬರುತ್ತೆ ಅಂದರೆ, ನಿಮ್ಮ ಈಗ ಆಲ್ರೆಡಿ ಏನು EEDSನಲ್ಲಿ ಮೊಬೈಲ್ ನಂಬರ್ ನಿಮ್ಮದು ಅಪ್ಡೇಟ್ ಆಗಿರುತ್ತೆ, ಆ ನಂಬರ್ಗೆ OTP ಬರುತ್ತೆ. ಅಕಸ್ಮಾತ್ ನಿಮ್ಗೆ OTP ಬರಲಿಲ್ಲ ಅಂದರೆ ಮತ್ತೆ ನಿಮ್ಮ ವಿಷಯ ನಿರ್ವಾಹಕರು ಅಂದರೆ BO ಕಚೇರಿಯ ವಿಷಯ ನಿರ್ವಾಹಕರನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಸ್ಕೊಳ್ತಕ್ಕಂಥದ್ದು. ಈಗ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ತೀರಿ. ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಯೂಸರ್ ನೇಮ್ ಅಂತ ಇದೆಯಲ್ಲ, ಅಲ್ಲಿಗೆ ನೀವೇನು ಮಾಡ್ತಾಯಿದ್ರಿ, ಯೂಸರ್ ನೇಮನ್ನು ಅಂದರೆ ನಿಮ್ಮ KZD ನಂಬರನ್ನು ನಿಮ್ಮನ್ನು ಹಾಕೊಂಡ್ಮೇಲೆ ನೀವೇನು ಮಾಡ್ತಾಯಿದ್ರಿ ಸ್ನೇಹಿತರೆ ಅಂದರೆ, ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಇರುತ್ತೆ. ಆ ಕ್ಯಾಪ್ಚಾ ಕೋಡ್ ನೀವು ಕರೆಕ್ಟಾಗಿ ಅದಾದಮೇಲೆ ಲಾಗಿನ್ ಕೊಡ್ತಾಯಿದ್ರಿ. ಲಾಗಿನ್ ಕೊಟ್ಟ ತಕ್ಷಣ ನಿಮ್ಗೇನಾಗುತ್ತೆ, ನಿಮ್ಮ ಮೊಬೈಲ್ನಲ್ಲೇ EEDSಗೆ ಸಂಬಂಧಪಟ್ಟಂತೆ ಲಾಗಿನ್ ಆಗಿ ಈ ಥರದ ಒಂದು ವೆಬ್ಸೈಟ್ ನಿಮಗೆ ಕಾಣಿಸುತ್ತೆ. ಅಂದರೆ ಇದು ಹೋಮ್ ಪೇಜ್, EEDSನ ಒಂದು ಹೋಮ್ ಪೇಜ್ ಆಗಿದೆ. ಈ ಥರ ಬಂದರೆ ಓಕೆ. ಇಲ್ಲ ಅಂತಂದರೆ ನಿಮಗೇನು ಇದನ್ನು ಅರ್ಧ ಕಾಣಿಸ್ತಾ ಐತೆ ಅಂದರೆ ನೀವೇನು ಮಾಡ್ತಾಯಿದ್ರಿ ಸ್ನೇಹಿತರೆ ಅಂದರೆ, ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣುತ್ತೆ, ಅಲ್ಲಿ ಹೋಗಿಬಿಟ್ಟು ಡೆಸ್ಕ್ಟಾಪ್ ಸೈಟನ್ನು ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಂಡ್ರೆ ನಿಮಗೇನಾಗುತ್ತೆ, ಈ ಥರ ಫುಲ್ ಪೇಜ್ ಕಾಣುತ್ತೆ. ನೋಡಿ, ನಾನು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರೈಟ್ ಮಾರ್ಕ್ ಇತ್ತು ಅಂದರೆ ಈ ಪೇಜ್ ಪೂರ್ತಿ ಕಾಣುತ್ತೆ. ಇಲ್ಲ ಅಂತಂದರೆ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ಟಚ್ ಮಾಡ್ತೀನಿ. ಈ ಥರ ಈಗ ಹಬ್ಬದ ಮುಂಗಡಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಆಪ್ಷನ್ ಯಾವುದಪ್ಪ ಅಂತಂದರೆ ಸ್ನೇಹಿತರೆ, ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಕಾಣಿಸ್ತಾ ಇದೆ. ನೋಡಿ, ಈ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆಯಲ್ಲ, ಇದನ್ನು ಟಚ್ ಮಾಡಿ. ಕ್ರಿಯೇಟ್ ಅಪ್ಲಿಕೇಶನ್ ಟಚ್ ಮಾಡಿದಾಗ ನಿಮಗೆ ಇಲ್ಲೊಂದಿಷ್ಟು ಯಾವ್ಯಾವ ಅಪ್ಲಿಕೇಶನನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇದೆ. ಇಲ್ಲಿ ಲೀವ್ ಅಂತ ಇದೆ. ಅದಾದಮೇಲೆ ಬೇಕಾದಂಥ ನಿಮಗೆ ಆಪ್ಷನ್ಗಳು ಯಾವುದು ಬೇಕು ಅಂತ ಇಲ್ಲಿ ನಮಗೆ, ಈಗ ನಾನು ಹಬ್ಬದ ಮುಂಗಡಕ್ಕೆ ಅಂತ ಅನ್ನೋದ್ರಲ್ಲಿ ಆಗಿರೋದ್ರಿಂದ ಇಲ್ಲಿ ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಕಾಣ್ತಾ ಇದೆ. ಇದನ್ನು ಟಚ್ ಮಾಡ್ಕೊಳ್ತಾ ಇದ್ದೀನಿ. ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಟಚ್ ಮಾಡಿದಾಗ ಈಗ ಆಲ್ರೆಡಿ ಈ ಹಿಂದೆ ನೀವು ಎಷ್ಟು ಸಲ ಫೆಸ್ಟಿವಲ್ ಅಡ್ವಾನ್ಸ್ಗೆ ಅಪ್ಲೈ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆನೂ ಸಹಿತ ಇಲ್ಲಿ ನಿಮಗೆ ಒಂದು ಮಾಹಿತಿ ಇರುತ್ತೆ, ಅದನ್ನು ಚೆಕ್ ಮಾಡ್ಕೋಬೋದು. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಹೊಸದಾಗಿ ಈ ವರ್ಷಕ್ಕೆ ನಾನು ಅಪ್ಲಿಕೇಶನ್ ಹಾಕೋದ್ರಿಂದ ಇಲ್ಲಿ ಮೇಲ್ಗಡೆ ನ್ಯೂ ಅಂತ ಕಾಣ್ತಾ ಇದೆ, ಅದನ್ನು ಟಚ್ ಮಾಡಿ. ನೀವು ಅಂತ ಟಚ್ ಮಾಡಿದಾಗ ನಿಮಗೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಹಬ್ಬದ ಮುಂಗಡಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಇದನ್ನು ಟಚ್ ಮಾಡಿ. ಇಲ್ಲಿ ಟಚ್ ಮಾಡಿದಾಗ ನಿಮಗೇನಾಗುತ್ತೆ, ಇಲ್ಲಿ ರಿಲೀಜನ್ ಅಂತ ಕಾಣುತ್ತೆ. ನೀವು ರಿಲೀಜನ್, ನಿಮ್ಮ ಧರ್ಮ ಯಾವುದು ಅಂತ ಅದನ್ನು ನಾನು ಫಿಲಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಾದಮೇಲೆ ಇಲ್ಲಿ ಯಾವುದು ಹಬ್ಬ ಅಂತ ಕೇಳುತ್ತೆ, ಫೆಸ್ಟಿವಲ್ ಯಾವುದು ಅಂತ. ಆ ಫೆಸ್ಟಿವಲನ್ನು ನಾವು ಇಲ್ಲಿ ತುಂಬಿಕೋಬೇಕಾಗುತ್ತೆ. ನಾನು ಮಹಾಶಿವರಾತ್ರಿ ಅದನ್ನು ಹಬ್ಬದ ಹೆಸರನ್ನು ಫಿಲಪ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಹಬ್ಬ ಯಾವ ದಿನಾಂಕಕ್ಕಿದೆ ಅಂತ ಕೇಳುತ್ತೆ. ನಾನು ಫೆಬ್ರವರಿ 15ಕ್ಕೆ ಇರೋದ್ರಿಂದ ಅದನ್ನು ಫೆಬ್ರವರಿ 15 ಅಂತ ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಎಂಪ್ಲಾಯ್ ಟೈಪ್ ಅಂತ ಕೇಳುತ್ತೆ, ಪರ್ಮನೆಂಟ ಟೆಂಪ್ರವರಿನ ಅಂತ ಕೇಳುತ್ತೆ. ನಾವು ಪರ್ಮನೆಂಟ್ ಅಂತ ಹಾಕ್ತಾ ಇದ್ದೀನಿ. ನೀವು ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಸಾಮಾನ್ಯವಾಗಿ ಎಲ್ಲ ಟೆಂಪ್ರವರಿ ಅಲ್ಲ. ಅಕಸ್ಮಾತ್ ಈಗ ಮತ್ತೆ ಈ 12ನೇ ಕಾಲಮಲ್ಲಿ ಏನು ಕೇಳುತ್ತೆ ಅಂದರೆ, ಡು ಯು ವಾಂಟ್ ಅವೈಲೇಬಲ್ ಸಿಮಿಲರ್ ಅಡ್ವಾನ್ಸ್ ಪ್ರಿವಿಯಸ್ಲಿ, ಅಂದರೆ ಈ ಹಿಂದೆ ನೀವು ಏನಾದರೂ FA ತೊಗೊಂಡಿದ್ರೆ ಅಂತ ಕೇಳುತ್ತೆ. ತೊಗೊಂಡಿದ್ರೆ ಎಸ್ ಅಂತ ಹಾಕ್ತಾ ಇದ್ದೀವಿ. ಎಸ್ ಹಾಕಿದ ಮೇಲೆ ಮತ್ತೊಂದೆರಡು ಕಾಲಮ್ ಓಪನ್ ಆಗುತ್ತೆ, ಯಾವಾಗ ತೊಗೊಂಡಿದ್ರಿ ಅಂತ. ಅದನ್ನು ಸಹಿತ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನಾನು 2024ರಲ್ಲಿ ಡಿಸೆಂಬರ್ನಲ್ಲಿ 2024ರ ಒಂದು 25ರ ಫೆಬ್ರವರಿಯಲ್ಲಿ ತೊಗೊಂಡಿದ್ದೆ, ಹಾಗಾಗಿ ಅದನ್ನು ಫಿಲಪ್ ಮಾಡ್ತಾಯಿದ್ದೀನಿ.
ಅದಾದಮೇಲೆ ಅದು ಫುಲ್ಲಿ ರೀಪೇಡ್ ಆಗೈತೆ ಅಂತ ಕೇಳುತ್ತೆ. ಹೌದು ಅಂತ ಕೇಳುತ್ತೆ. ಆಗಿದ್ದರೆ ಫುಲ್ಲಿ ರೀಪೇಡ್ ಆಗಿದ್ದರೆ ಫುಲ್ಲಿ ರೀಪೇಡ್ ಅಂತ ಹಾಕಬೇಕು, ಇಲ್ಲಾಂದರೆ ಇಲ್ಲ ಅಂತ ಹಾಕಬೇಕು. ಅದಾದಮೇಲೆ ನಮ್ಮ ಫೋಟೋ ಇರುತ್ತೆ, ಸಿಗ್ನೇಚರ್ ಇರುತ್ತೆ. ಕೆಲವರು ಸಿಗ್ನೇಚರ್ ಇರಲ್ಲ, ಫೋಟೋ ಇರಲ್ಲ, ಅವರು ಅಪ್ಲೋಡ್ ಕೂಡ ಮಾಡ್ಬೋದು. ಇದನ್ನು ಹೆಂಗೆ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ನನ್ನ ಒಂದು ವಿಡಿಯೋ ಇದೆ, ಅದನ್ನು ನೋಡಿ ತಾವು ಅಪ್ಲೋಡ್ ಕೂಡ ನೀವೇ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಡಿಕ್ಲರೇಷನ್ ಅಂತ ಒಂದು ಚೆಕ್ ಬಾಕ್ಸ್ ಇದೆ. ಈ ಡಿಕ್ಲರೇಷನ್ ಅಂತ ಇದೆಯಲ್ಲ, ಈ ಚೆಕ್ ಬಾಕ್ಸನ್ನು ಟಚ್ ಮಾಡ್ಕೋಬೇಕು. ಟಚ್ ಮಾಡಿಕೊಂಡು ನೀವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಕೆಳಗಡೆಗೆ 2 ಬಾಕ್ಸ್ ಕಾಣಿಸುತ್ತೆ, ಸೇವ್ ಟು ಆಸ್ ಡ್ರಾಫ್ಟು ಮತ್ತು ಸಬ್ಮಿಟ್ ಅಂತ ಕಾಣುತ್ತೆ. ನಾನು ಏನು ಮಾಡ್ತಾಯಿದ್ದೀನಿ, ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡ್ತಾಯಿದ್ದೀನಿ. ನೋಡಿ ಅದು ಏನಾಯ್ತು, ಈಗ ಸಬ್ಮಿಟ್ ಆಯಿತು. ಈಗ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಪ್ರಿಂಟ್ ತಗೊಳ್ಳೋದು ಹೇಗೆ ಅಂತ. ಈಗ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಬಂದುಬಿಟ್ಟು ಫಸ್ಟ್ ಆಪ್ಷನ್ ಇದೆ, ವ್ಯೂ ಅಂತ ಕಾಣುತ್ತೆ ನೋಡಿ, ವ್ಯೂ ಅಂತ ಕಾಣುತ್ತೆ, ಅದನ್ನು ಟಚ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಅದರಲ್ಲಿ 2026 ಅಪ್ಲಿಕೇಶನ್ ಎಲ್ಲಿದೆ ಅಂತಂದರೆ ನಿಮಗೆ ಈ ಇಯರ್ ತೋರಿಸುತ್ತೆ, ಇಲ್ಲಿ 2026 ಅಂತ. ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅದ್ರ ಸ್ವಲ್ಪ ಮುಂದಕ್ಕೆ ಹೋದಾಗ ಇಲ್ಲಿ ವ್ಯೂ ಅಂತ ಕಾಣುತ್ತೆ ಸ್ನೇಹಿತರೆ, ವ್ಯೂ ಅಂತ ಕಾಣುತ್ತೆ, ಇದನ್ನು ಟಚ್ ಮಾಡಿ. ಇಲ್ಲಿ ಕಾಣಲಿಲ್ಲ ಅಂದರೆ ಮೇಲೆ ಡೆಸ್ಕ್ಟಾಪ್ ಸೈಟ್ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಆ ಥರ ಡೆಸ್ಕ್ಟಾಪ್ ಸೈಟನ್ನು ಮಾಡ್ಕೊಳ್ಳಿ. ಈಗ ವ್ಯೂ ಅಂತ ಕೊಟ್ಟಾಗ ನನ್ನ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ಈಗ ಇಲ್ಲಿ ಅಪ್ಲಿಕೇಶನ್ ಓಪನ್ ಆದಾಗ ನನಗೆ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ ಪ್ರಿಂಟ್ ಅಂತ ಆಪ್ಷನ್ ಕಾಣ್ತಾ ಇದೆ. ಇದನ್ನು ಪ್ರಿಂಟ್ ಅನ್ನೋದು ತೊಗೊಳ್ತಾ ಇದ್ದೀನಿ. ಪ್ರಿಂಟ್ ಅಂತ ತಗೊಂಡಾಗ ನನಗೆ ನೋಡಿ ಅಪ್ಲಿಕೇಶನ್ ಏನಾಯಿತು, ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆಗಿ ಇಲ್ಲಿ ಓಪನ್ ಫೈಲ್ ಡೌನ್ಲೋಡೆಡ್ ಅಂತ ಬಂತು, ಓಪನ್ ಅಂತ ಕಾಣುತ್ತೆ. ಇದು ಓಪನ್ ಅಂತ ಬಂದಾಗ PDF ನಾನು ಓಪನನ್ನು ಮಾಡ್ಕೊಳ್ತೀನಿ. ಈ PDF ಓಪನ್ ಮಾಡ್ಕೊಂಡಾಗ ನನ್ನ FAಗೆ ಸಂಬಂಧಪಟ್ಟಂಥ ಒಂದು ಅಪ್ಲಿಕೇಶನ್ ಏನಾಯಿತು ನೋಡಿ, ಅಪ್ಲಿಕೇಶನ್ ಓಪನ್ ಆಯಿತು. ಇದು ಫೈನಲ್ ಸಬ್ಮಿಟ್ ಆಗಿದೆ. ಇದನ್ನು ನಾವು ಪ್ರಿಂಟ್ ಅವರ ತೊಗೊಳ್ಳಿ. ಪ್ರಿಂಟ್ ತಗೊಂಡು ನಿಮ್ಮ ಕೇಸ್ ವರ್ಕರ್, ವಿಷಯ ನಿರ್ವಾಹಕರಿಗೆ ಕೊಡಬೇಕು. ಇಲ್ಲ ಅಂತಂದರೆ ಅದನ್ನು ನಿಮ್ಮ ಮೇಲಿಗೆ ಕೂಡ ಇದನ್ನು ಏನು ಮಾಡ್ಕೋಬೋದು, ಶೇರ್ ಮಾಡ್ಕೋಬೋದು. ವಾಟ್ಸಪ್ಪಿಗೆ ಕೂಡ ಶೇರ್ ಮಾಡ್ಕೋಬೋದು. ಇಲ್ಲಿ ಶೇರ್ ಆಪ್ಷನ್ ಇದೆ, ಅದನ್ನು ಶೇರ್ ಮಾಡಿಕೊಂಡು ಪ್ರಿಂಟ್ ಕೂಡ ತಗೊಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ FAಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.